ಸ್ವತಂತ್ರೋತ್ತರ ಭಾರತದ ಸಂವಿಧಾನ ಎಷ್ಟರಲ್ಲಿ ಜಾರಿಗೆ ಬಂದಿತು? 1950 ಜನವರಿ 26. ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾರು? ಬಿ. ಆರ್. ಅಂಬೇಡ್ಕರ್. ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು? ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಸೇರಿಸಲಾದ 2 ಅಂಶಗಳು ಯಾವುವು? ಜಾತ್ಯತೀತ, ಸಮಾಜವಾದಿ. ದೇಶೀಯ ರಾಜ್ಯಗಳಿಗೆ ರಾಜಧನ ಸೌಲಭ್ಯವನ್ನು ಎಷ್ಟರಲ್ಲಿ ರದ್ದುಗೊಳಿಸಲಾಯಿತು? 1969. ಭಾರತದ ಉಕ್ಕಿನ ಮನುಷ್ಯ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತದ ದೇಶೀಯ ಸಂಸ್ಥಾನಗಳ ವಿಲೀನಗೊಳಿಸುವ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತದ ದೇಶೀಯ ಸಂಸ್ಥಾನಗಳ ವಿಲೀನಗೊಳಿಸುವ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಜುನಾಗಢ ಭಾರತ ಒಕ್ಕೂಟಕ್ಕೆ ಎಷ್ಟರಲ್ಲಿ ಸೇರ್ಪಡೆಯಾಯಿತು? 1949. ಹೈದರಾಬಾದ್ ನಿಜಾಮನ ಕ್ರೂರಪಡೆ ಯಾವುದು? ರಜಾಕರು. ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನವಾದುದು ಎಷ್ಟರಲ್ಲಿ? 1948. ದೇಶೀಯ ವಿಲೀನೀಕರಣ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯ ಹರಿ ಸಿಂಗ್. ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಏನೆಂದು ಕರೆಯಲಾಗಿದೆ? ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶ. ಭಾರತದ ಸ್ವಾತಂತ್ರ್ಯ ನಂತರ ಫ್ರೆಂಚ್ ವಸಾಹತುಶಾಹಿಗಳು ಯಾವುವು? ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರ. ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾದ ವರ್ಷ ಯಾವುದು? 1962. ಪಾಂಡಿಚೇರಿಯನ್ನು ಪುದುಚೇರಿ ಎಂದು ಮರುನಾಮಕರಣ ಎಷ್ಟರಲ್ಲಿ ಮಾಡಲಾಯಿತು? 2006. 17ನೇ ಪ್ರಶ್ನೆ. ಭಾರತೀಯ ಸೈನ್ಯ ಗೋವಾವನ್ನು ಎಷ್ಟರಲ್ಲಿ ವಶಪಡಿಸಿಕೊಂಡಿತು? 1961. ವಿಶಾಲಾಂಧ್ರ ರಚನೆಗಾಗಿ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದವರು? ಪುಟ್ಟಿ ಶ್ರೀರಾಮುಲು. ರಾಜ್ಯ ಪುನರ್ವಿಂಗಡನಾ ಆಯೋಗ ಎಷ್ಟರಲ್ಲಿ ರಚನೆಯಾಯಿತು? 1953. ಭಾರತದ ಮೊದಲ ಭಾಷಾವಾರು ರಾಜ್ಯ ಯಾವುದು? ಆಂಧ್ರಪ್ರದೇಶ. ಆಂಧ್ರಪ್ರದೇಶ ರಾಜ್ಯ ಅಸ್ತಿತ್ವಕ್ಕೆ ಬಂದ ವರ್ಷ? 1953. ರಾಜ್ಯ ಪುನರ್ವಿಂಗಡನಾ ಕಾನೂನು ಎಷ್ಟರಲ್ಲಿ ಜಾರಿಗೆ ಬಂತು? 1956. ಮೈಸೂರು ರಾಜ್ಯ ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬಂತು? 1956 ನವೆಂಬರ್ 1. ಮೈಸೂರು ರಾಜ್ಯವನ್ನು ಎಷ್ಟರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? 1973. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ರಾಜಗೋಪಾಲಾಚಾರಿ. ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ದುಡಿದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಸ್ಥಾಪಕ? ಶೇಖ್ ಅಬ್ದುಲ್ಲಾ. ಭಾರತದ ಮೊದಲ ರಾಷ್ಟ್ರಪತಿ? ಡಾ. ಬಾಬು ರಾಜೇಂದ್ರ ಪ್ರಸಾದ್. ಭಾಷಾವಾರು ಪ್ರಾಂತ್ಯದ ಮೇಲೆ ರಚನೆಯಾದ ಮೊದಲ ರಾಜ್ಯ? ಆಂಧ್ರಪ್ರದೇಶ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್? ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ? ಜವಾಹರಲಾಲ್ ನೆಹರು. ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರು? ಅಜಲ್ ಅಲಿ. ದೇಶೀಯ ಪ್ರಾಂತ್ಯಗಳನ್ನು ಒಕ್ಕೂಟಕ್ಕೆ ಸೇರಿಸಿದವರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತದ ಮೊದಲ ಗೃಹಮಂತ್ರಿ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗಿದೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸ್ವಾತಂತ್ರ್ಯ ನಂತರ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದ ದೇಶೀಯ ಸಂಸ್ಥಾನಗಳು? ಜಮ್ಮು ಕಾಶ್ಮೀರ, ಜುನಾಗಢ, ಹೈದರಾಬಾದ್. ಭಾರತವನ್ನು ದೀರ್ಘಕಾಲ ಆಳಿದ ಯುರೋಪಿಯನ್ನರು ಯಾರು? ಬ್ರಿಟಿಷರು. ಜುನಾಗಢದ ಪ್ರಜೆಗಳು ನವಾಬನನ್ನು ಏಕೆ ವಿರೋಧಿಸಿದರು? ನವಾಬನು ಪಾಕಿಸ್ತಾನ ಸೇರುವ ಇಂಗಿತ ವ್ಯಕ್ತಪಡಿಸಿದರು. ಫಜಲ್ ಅಲಿ ಆಯೋಗ ಏಕೆ ರಚನೆಯಾಯಿತು? ಭಾಷಾವಾರು ಪ್ರಾಂತ್ಯಗಳ ಮೇಲೆ ರಾಜ್ಯಗಳನ್ನು ರಚನೆ ಮಾಡಲು. ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು? ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ, ಕೋಮುಗಲಭೆಗಳು, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಕೃಷಿ ಬೆಳವಣಿಗೆ, ಕೈಗಾರಿಕೆ ಮತ್ತು ಬೆಳವಣಿಗೆ, ಆಹಾರ ಉತ್ಪಾದನೆ. ಸ್ವಾತಂತ್ರ್ಯ ಬಂದಾಗ ಭಾರತವು ಎದುರಿಸಿದ ನಿರಾಶ್ರಿತರ ಸಮಸ್ಯೆಗಳನ್ನು ವಿವರಿಸಿ. ದೇಶೀಯ ವಿಭಜನೆಯಿಂದ ಪಾಕಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನರ ವಲಸೆ. ತಾವು ಹುಟ್ಟಿ ಬೆಳೆದ ಪರಿಸರ, ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡು ತಮ್ಮದಲ್ಲದ ಪ್ರದೇಶಗಳಿಗೆ ವಲಸೆ ಹೋಗಬೇಕಾಯಿತು. ನಿರಾಶ್ರಿತರಾದ ಜನರಿಗೆ ವಸತಿ, ಉದ್ಯೋಗ, ಭೂಮಿ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ವಾತಾವರಣ ಎಲ್ಲವನ್ನೂ ನಿರ್ಮಿಸಿಕೊಡಬೇಕಾದ ಬೃಹತ್ ಜವಾಬ್ದಾರಿ ಸರ್ಕಾರದ ಮೇಲೆ ಬಿದ್ದಿತು. ಪಾಂಡಿಚೇರಿಯನ್ನು ಫ್ರೆಂಚರಿಂದ ವಿಮುಕ್ತಗೊಳಿಸಿದ ರೀತಿಯನ್ನು ತಿಳಿಸಿ. ಸ್ವಾತಂತ್ರ್ಯ ನಂತರವೂ ಭಾರತದ ಅನೇಕ ಪ್ರದೇಶಗಳು ಫ್ರೆಂಚರ ಹಿಡಿತದಲ್ಲಿದ್ದವು. ಪಾಂಡಿಚೇರಿ, ಕಾರೈಕಲ್, ಮಾಹೆ, ಚೇಂದ್ರ ನಾಗೂರುಗಳು ಭಾರತಕ್ಕೆ ಸೇರಬೇಕೆಂದು ಕಾಂಗ್ರೆಸ್, ಕಮ್ಯುನಿಸ್ಟ್ ಪಕ್ಷಗಳು ಹೋರಾಡಿದವು. ಈ ಸಂಘಟನೆಗಳ ನೇತೃತ್ವದ ಹೋರಾಟದ ಫಲವಾಗಿ 1954ರಲ್ಲಿ ಪಾಂಡಿಚೇರಿ ಭಾರತಕ್ಕೆ ಸೇರ್ಪಡೆಯಾಯಿತು. ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು?
ಗೋವಾ ಭಾರತಕ್ಕೆ ಸೇರಬೇಕೆಂದು ಚಳವಳಿಗಾರರನ್ನು ಹತ್ತಿಕ್ಕಲು ಆಫ್ರಿಕಾ ಪೋರ್ಚುಗೀಸರ ಸೇನೆ ಆಗಮನ. ಜನರಿಂದ ಗೋವಾ ವಿಮೋಚನೆ ಹೋರಾಟ. 61ರಲ್ಲಿ ಭಾರತೀಯ ಸೇನೆಯಿಂದ ಗೋವಾ ವಶ. ಭಾಷಾವಾರು ಪ್ರಾಂತ್ಯಗಳನ್ನು ಹೇಗೆ ರಚಿಸಲಾಯಿತು? ಉತ್ತಮ ಆಡಳಿತಕ್ಕಾಗಿ ಭಾಷೆ ಆಧರಿಸಿ ಗಡಿ ಗುರುತಿಸಬೇಕೆಂಬ ಒತ್ತಾಯ. ಸ್ವಾತಂತ್ರ್ಯಾನಂತರ ಭಾಷಾವಾರು ರಾಜ್ಯಗಳ ರಚಿಸಬೇಕೆಂದು ಕೂಗು. ವಿಶಾಲ ಆಂಧ್ರ ರಚನೆಗಾಗಿ ಪಟ್ಟೆ ಶ್ರೀರಾಮುಲು 52 ದಿನಗಳ ಉಪವಾಸ ಮಾಡಿ ಅಸುನೀಗಿದರು. 53ರಲ್ಲಿ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ಫಜಲ್ ಅಲಿಯವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿತು. 53ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿ. 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳ ರಚನೆಯಾದವು. ದೇಶೀಯ ಸಂಸ್ಥಾನಗಳ ವಿಲೀನೀಕರಣವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರು ಹೇಗೆ ನಿಭಾಯಿಸಿದರು? ಸ್ವಾತಂತ್ರ್ಯ ಬಂದಾಗ 562 ಸಂಸ್ಥಾನಗಳಿದ್ದವು. ಸಂಸ್ಥಾನಗಳಿಗೆ ಭಾರತ ಪಾಕಿಸ್ತಾನಕ್ಕೆ ಸೇರುವ ಅಥವಾ ಸ್ವತಂತ್ರವಾಗಿರುವ ಆಯ್ಕೆ. ಸಂಸ್ಥಾನಗಳಿಗೆ ಭಾರತ ಒಕ್ಕೂಟಕ್ಕೆ ಸೇರಲು ಆಹ್ವಾನ. ವಿಲೀನಗೊಂಡವರಿಗೆ ರಾಜಧನ ಸವಲತ್ತು ಮತ್ತು ಸ್ಥಾನಮಾನ ನೀಡುವ ಭರವಸೆ. ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ ಸಂಸ್ಥಾನಗಳಿಂದ ಪ್ರತಿರೋಧ. ಸೈನಿಕ ಕಾರ್ಯಾಚರಣೆಯ ಮೂಲಕ ವಿಲೀನ. ಸರ್ದಾರ್ ವಲ್ಲಭಭಾಯಿ ಪಟೇಲರು ಭಾರತ ಉಕ್ಕಿನ ಮನುಷ್ಯ ಎಂದು ಖ್ಯಾತಿ. ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು? ಹೈದರಾಬಾದ್ ನಿಜಾಮನ ಅಧೀನದಲ್ಲಿತ್ತು. ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಣೆ. ಕಮ್ಯುನಿಸ್ಟ್ ನೇತೃತ್ವದಲ್ಲಿ ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ. ನಿಜಾಮನ ರಜಾಕಾರರ ಬಗ್ಗೆ ಜನರಿಗೆ ಪ್ರತಿರೋಧ. ಸೈನಿಕ ಕಾರ್ಯಾಚರಣೆ ನಡೆಸಿ ಹೈದರಾಬಾದ್ ಸಂಸ್ಥಾನ ವಿಲೀನ. ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ರಾಜಾ ಹರಿಸಿಂಗ್ ಭಾರತದ ಒಕ್ಕೂಟ ಸೇರುವಲ್ಲಿ ವಿಳಂಬ. ಪಾಕಿಸ್ತಾನದಿಂದ ದಾಳಿ. ರಾಜಾ ಹರಿಸಿಂಗ್ ಭಾರತ ಒಕ್ಕೂಟದಲ್ಲಿ ವಿಲೀನಗೊಳಿಸಲು ಭಾರತದಿಂದ ವಿಶ್ವಸಂಸ್ಥೆಯಲ್ಲಿ ದಾವೆ. ವಿಶ್ವಸಂಸ್ಥೆಯ ಕದನ ವಿರಾಮಕ್ಕೆ ಆದೇಶ. ಕಾಶ್ಮೀರದ ವಾಯವ್ಯ ಭಾಗ ಪಾಕಿಸ್ತಾನದ ಬಳಿ ಉರುಳಿತು. ಪಾಕ್ ಆಕ್ರಮಿತ ಕಾಶ್ಮೀರ ಇಂದಿಗೂ ಸಮಸ್ಯೆಯಾಗಿದೆ. ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣ ಹೇಗೆ ಆಯಿತು? ಕನ್ನಡ ಮಾತನಾಡುವ ಪ್ರದೇಶಗಳು ಹಲವು ಸಂಸ್ಥಾನಗಳಲ್ಲಿ ಹರಿದು ಹಂಚಿಹೋಗಿದ್ದವು. ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಸ್ಥಾಪನೆ. ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸುವ ಬೇಡಿಕೆ. ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ನೇತೃತ್ವದಲ್ಲಿ ಚಳವಳಿ ಪ್ರಾರಂಭವಾಯಿತು. 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. 73ರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಭಾರತ ಜಲಸಂಪನ್ಮೂಲಗಳು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳಾವುವು? ನೀರಾವರಿ ಸೌಲಭ್ಯವನ್ನು ಒದಗಿಸುವುದು, ಜಲವಿದ್ಯುತ್ತನ್ನು ಉತ್ಪಾದಿಸುವುದು, ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು, ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು, ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು, ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು, ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು, ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು. ನಮಸ್ಕಾರ. ಮುಂದಿನ ವಿಡಿಯೋವನ್ನು ಕಾಣೋಣ. ಧನ್ಯವಾದಗಳು.